ಒಂದು ದೊಡ್ಡ ಯಜ್ಞ ನಡೀತಾ ಇದೆ. ಅಂದ್ರೆ ಈ ಭಾಗದಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಿರೋದೇ ನಮ್ಮೆಲ್ಲರಿಗೂ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅನೇಕ ಕಡೆ ನಡೀತಿರ್ತಾವ. ನಾವು ಕೇವಲ ಅಲ್ಲೆಲ್ಲೆಲ್ಲೆಲ್ಲೆ ನೋಡಿದೀವಲ್ಲಿ ಎಲ್ಲಿ ಕೂಡ ನಾವು ನೇರವಾಗಿ ಭಾಗವಹಿಸಂತ ಅವಕಾಶ ಸಿಕ್ಕಿದ್ದಿಲ್ಲ. ಈ ತರ ಪ್ರಥಮ ಬಾರಿಗೆ ನಮಗೆ ಈ ಲೋಕ ಕಲ್ಯಾಣ ಸಲುವಾಗಿ ಈ ಯಜ್ಞ ನಡೀತಾ ಇದೆ. ನಾವು ಅದರಲ್ಲಿ ಬಹಳಷ್ಟು ಮಂದಿ ಮಹಿಳೆಯರು 5,000 ಮಂದಿ ಮಹಿಳೆಯರು ಆ ಕುಂಭ ಮೇಳವನ್ನು ಹತ್ತುಕೊಂಡು ಅದನ್ನ ಏನು ಯಜ್ಞ ನಡೀತೋ ಆ ಯಜ್ಞ ನಡೀತ ಟೈಮಲ್ಲಿ ಆ ಸಂಪ್ರದಾಯ ಪ್ರಕಾರ ಹೆಣ್ಮಕ್ಳು ಮಾಡ್ತಾ ಇದಾರ. ನಂತರ ಅಲ್ಲಿನಿಂದ ಪ್ರಾರಂಭ ಆಗಿ ಮುಕ್ತಾಯ ಬಂದು 18ನೇ ತಾರೀಕು 11ನೇ ತಾರೀಕಿನ 18ನೇ ತಾರೀಕು ಧರ್ಮಸಭೆ ನಡೀತದೆ. ಆ ಧರ್ಮಸಭೆ ನಡೆಯುವಂತ ಟೈಮಲ್ಲಿ ಕೂಡ ಅನೇಕ ದಿನಗಳ ಕಾಲ ಏನು 7-8 ದಿನಗಳ ಕಾಲ ಏನ್ ನಡೀತದೋ ಯಜ್ಞ ಯಾದಾದಿಗಳು ನಡೆಯುವಂತ ಟೈಮಲ್ಲಿ ಅನೇಕ ಹಿಮಾಚಲ್ನಿಂದ ನಾಗಸಾಧುಗಳು, ಅಲ್ಲಿದ್ದಂತ ಬಹಳಷ್ಟು ಮಂದಿ ಪಂಡಿತಗಳು, ಬಹಳಷ್ಟು ವಿಜ್ಞಾನಿಗಳು, ಸಾಕಷ್ಟು ಎಷ್ಟು ಮಂದಿ ನಮ್ಮನ್ನ ನಾವ್ ಯಾವತ್ತೂ ಕೂಡ ನೋಡ್ಲಕ್ಕೆ ಸಾಧ್ಯ ಆಗ್ಲಾರಂತ ಅನೇಕ ಮಂದಿ ದೊಡ್ಡ ದೊಡ್ಡ ತಪಸ್ವಿಗಳು ಬಂದು ಇಲ್ಲಿ ಬರ್ತಾರಂದ್ರಿಗಿನ ಇದ್ರ ಮುಂಚೆಯಿಂದನೇ ನಾನು ಮುಂಚೆಯಿಂದ ಕೂಡ ಹೇಳಿದ್ನಿ, ಈ ಮಣ್ಣಿಗೆ ಆ ಶಕ್ತಿ ಇದೆ. ಆ ಶಕ್ತಿ ಎಲ್ಲೋ ಒಂದ್ ಕಡೆ ಆಕರ್ಷಣೆ ಮಾಡ್ತಾನೆ ಇರ್ತದೆ. ಹಂಗಾಗಿ ಇದು ಆಕರ್ಷಣೆ ಮಾಡಿ ಅಜ್ಜೋರ್ ಇಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಯಜ್ಞ ಮಾಡಂತ ಟೈಮಲ್ಲಿ ಎಲ್ಲೆಲ್ಲೋ ನಾಗಸಾಧುಗಳನ್ನ ಎಲ್ಲೆಲ್ಲೋ ಪಂಡಿತನ್ನು ಓದಿದಂತವ್ರು, ಅಲ್ಲಿದ್ದಂತ ಬಹಳಷ್ಟು ಮಂದಿ ವಿಜ್ಞಾನಿಗಳು ಎಲ್ಲಾರು ಕೂಡ ಇಲ್ಲಿ ಬರ್ತಾ ಇದಾರೆ ಅಂದ್ರೆ ಇದೊಂದು ಮಿರಾಕಿಲ್ ಅಂತ ಹೇಳಿ ತಿಳ್ಕೊಂಡಿದ್ರಿ. ಇಂಥ ಕಾರ್ಯಕ್ರಮದಲ್ಲಿ ಎಲ್ಲಾ ನನ್ನ ಸ್ನೇಹಿತರು ಸೇರ್ಕೊಂಡು, ಯಾಕಂದ್ರೆ ಇದೊಂದು ಟ್ರಸ್ಟ್ ಮಾಡ್ಕೊಂಡಿದಾರ, ಸಮಿತಿ ಮಾಡ್ಕೊಂಡು ಕಿರಣ್ ಅವರು, ನಂತರ ನಮ್ಮ ದಂಡಿನವರು, ನಮ್ಮ ಅಜ್ಜೋರು ಬದ್ರಿನಾಥ ಅಜ್ಜೋರು, ಆಮೇಲೆ ಅವಿನಾಶ್ ಜೈನ್ ಅವರು ಮತ್ತು ಕುಲಕರ್ಣಿ ಅವರು ಮತ್ತು ವೆಂಕಟೇಶ್ ಅಣ್ಣವರು, ಪ್ರಕಾಶ್ ಬಾಂಡಿಗೆ ಸಾಹೇಬ್ರವರು, ನಮ್ ರಾಜೀವ್ ಕುರುಡಿ ಅವರು, ಅಗರ್ವಾಲ್ ಸಾರ್ ಅವರು, ಅನೇಕ ಮಂದಿ ಅವ್ರು ಅಂದಾರ ಸಾಕಷ್ಟು ಮಂದಿ ಸೇರ್ಕೊಂಡು ಇದ್ರ ಒಂದು ರೀತಿ ಅಂದ್ರಿಗಿನ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಂತ ವಿಶ್ವ ಬಂದಂತ ಟೈಮಲ್ಲಿ ನಮ್ಮ ಎಲ್ಲ ಒಂದು ಕಡೆ ನಮ್ಮ ಭೂಮಿ ನಮ್ಮನ್ನೆಲ್ಲ ಇಲ್ಲಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳು ನೆನಪಾಗ್ತಾರ, ತೋಟದ ಸಿದ್ಧಲಿಂಗೇಶ್ವರ ಮಹಾಗಳು ನೆನಪಾಗ್ತಾರ, ಫಕೀರೇಶ್ವರಗಳು ನೆನಪಾಗ್ತಾರ, ಅನೇಕ ಮಂದಿ ಸಂತರು ನೆನಪಾಗುವಂತ ಟೈಮಲ್ಲಿ ನಮ್ದು ಈ ಭೂಮಿಯಲ್ಲಿ ನಡೆಯುವಂತ ಟೈಮಲ್ಲಿ ನಮಗ್ ಕೂಡ ಒಳ್ಳೇದಾಗುತ್ತೆ ಅನ್ನೋ ಭಾವನೆದಿಂದ ಇವತ್ತೊಂದು ದೊಡ್ಡ ಯಜ್ಞ ನಡೀತಾ ಇದೆ. ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದಾರ, ಎಲ್ಲರೂ ಅವರ ಸ್ವಯಂ ಪ್ರೇರಣೆಯಿಂದ ಕೂಡ ಬರ್ತಾ ಇದಾರ. ಇದೆಲ್ಲ ನಡೀತಾ ಇರುವಂತದ್ದು ಎಲ್ಲರೂ ಕೂಡ ಸೇರಿ ಮಾಡ್ತಾ ಇರೋ ಕಾರಣ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಇಲ್ಲ, ಎಲ್ಲರೂ ಕೂಡ ಅವರು ಇವರು ಅಂದಂತ ಎಲ್ಲ ನಮ್ ಗದಗೆ ಆ ರೀತಿ ಕಲ್ಚರ್. ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ನಡೀತದೆ ಎಲ್ಲರೂ ಕೂಡ ಕೂಡ್ತಾರ. ಆ ಕೂಡಂತ ಟೈಮಲ್ಲಿ ಅವ್ರು ಇವ್ರು ಅನ್ನೋದೇನಿಲ್ಲ, ಎಲ್ಲರೂ ಸೇರಿ ಮಾಡ್ತೀವಿ.